ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ದಾರಿ ಬಿಡ್ರಿ ಅಣ್ಣಾರ ಅವ್ರಿಗೆ ದಾರಿ ಬಿಡ್ರಿ. ದೇವ್ರಂತೆ ಸಾಯಕ್ ಹೋಗ್ಬೇಡ, ನಿನ್ನ ಕಾಲು ಸುಟ್ಕೋಬೇಡ. ನಿನ್ನ ಸೇಫ್ಟಿ ಒಳಗ ನೀನ್ ಸೇವ್ ಮಾಡ. ಸೇವ್ ಮಾಡೋದು ಬಿಡ್ಬೇಡ, ಅಗ್ನಿ ಸ್ಥಳಕ್ಕೆ ಹೋಗೋದು ಮಾಡ್ಬೇಡ. ನಾ ಏನ್ ಹೇಳಕತ್ತೀನಿ, ನಾಳೆ ಅಮಾವಾಸ್ಯೆಯಲ್ಲಿ ನನ್ನ ದರ್ಗಾ ಹತ್ತ ಒಂದು ಆಶೀರ್ವಾದ ಕಾಯಿ ಹೋಯ್ ಮಾಡ್ತೀನಿ. ಸಾಯ್ಬೇಡ, ಸುಟ್ಕೋಬೇಡ. ಪ್ರಸಾದ ಕೊಡು. ಹಿಂದಕ್ಕ ನಿಮ್ಮ ಅಜ್ಜ ಮುತ್ತೆ ತಲೀಲೇ ಇರ್ತದ. ಹೌದನ್ರಿ? ಅದು ಬೇಕಾದ್ರ ಬರ್ರಿ ಬರ್ರಿ ಲಗು ಲಗು ಬರ್ರಿ. ನೀವು ಗಂಡ ಐತಿ ಉದ್ಧಾರ ಆಗ್ಬೇಕು ಅನ್ನೋದಾಯ್ತು. ಇಷ್ಟ ಕೊರಕೊಂತ ಗಂಡ ಐತಿ ತೆಕ್ಟ್ ಬಿದ್ಕೊಂತ ಕುಣಿಗೆ ಹೋಗಿರಪ್ಪ. ಎಲ್ರು ಉದ್ಧಾರ ಆಗ್ಬೇಕೈತ್ರಿ. ನೀವು ಒಂದು ಪುಟ್ಟಿ ತುಂಬಾ ದುಡ್ಕೊಂದು ನೋಟ್ ತಂದ್ರು ಒಳ್ಳೆ ದೀಪ ಕಾಣೋದಿಲ್ಲ. ಅವು ಯಾಕೆ ಹೊಕ್ಕವು? ಆ ಚಟ ಬಿಡ್ಬೇಕ. ಆಯ್ತು. ನಾನು ಬೂದಿ ನಂಬಕ್ಕ, ಅಮಾಸಿ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕ. ಆಯ್ತು. ನಡ್ಕೋಬೇಕು, ದುಡ್ಕೋಬೇಕು, ಪಡ್ಕೋಬೇಕು. ಆಯ್ತು. ಹೆಬ್ಬಳ್ಳಿ ಹತ್ತಿಗೆ ಹೋದ್ವಿ, ಏನೂ ಆಗ್ಲಿಲ್ಲಪ್ಪ. ಆ ಶಬ್ದ ಬರಂಗಿಲ್ಲ. ಆಯ್ತು. ಈ ವರ್ಷ ಒಂದ್ ಸ್ವಲ್ಪ ಕಠಿಣ ಆಯ್ತು. ಪಾರ್ ಆಗುದು. ಎಷ್ಟು ಶಾನ್ಯಾರ ಹಾಕಿರಿ, ಎಷ್ಟು ಹುಷಾರ್ ಹಾಕಿರಿ, ನಿಮಗ ಒಳ್ಳೇದು. ಅದನ್ನ ಬಿಡ್ರಿ. ಹೆಂಡ್ರು ಮಕ್ಕಳು ನಂದು ತಂದು ಅನ್ನೋದೊಂದು ಇಟ್ಕೊಂಡ ದೇವ್ರ ಭಯ ಇಟ್ಕೊಂಡ ನಡೀರಿ. ಆಯ್ತು. ಅಮಾಸಿ ಹೆಚ್ಚು ಆಶೀರ್ವಾದ ಕಾಯಿ. ಸ್ಕೂಟಿ ಅಂತ ಹೇಳಿದ್ರಿ, ಅದು ಸ್ಕೂಟಿ ಅಂದ್ರೆ ಆಗಿ ಬರುತ್ತಾ ಏನು ಗೊತ್ತಾಗಲ್ರಿ. ಒಂದು 5 ವರ್ಷ ಆಯ್ತು. ಅದೇನೋ ಪ್ರಾಬ್ಲಮ್. ನಿಮ್ಮ ಮಗಳ ಶುದ್ಧ ಆಗತ್ತೆ. ಹಾಂ, ಜಗತ್ತೇ ಶುದ್ಧ ಆಗತ್ತೆ. ಸರಿ. ನಮಗೊಂದು ಸ್ವಲ್ಪ ರೆಂಕೆ ಎಲ್ಲ ಕನಸಲ್ಲ ಬಂದು ತುಂಬ ಕಾಡ್ತಾರೆ ನೋಡ್ರಿ. ನಮ್ಮ ಮನೆದೇವ್ರು ತುಂಬ ರೂಪ ಮಾತ್ರ ತೋರಿಸಲ್ಲ, ಅದಕ್ಕೆ ಬರ್ತಾಳ. ನಿನಗಾಗಿಲ್ಲ ಅಜ್ಜಾರ ಲಿಂಬೆ ಏನು ಹೇಳಿಲ್ಲ? ಇಲ್ರಿ ಎಲ್ಲ. ನಾಳೆ ಅಮಾಸಿ ಹೊತ್ತನೆ ಆಯ್ತು. ದರ್ಗಾ ಹತ್ತ ಅದೇನು ಅನ್ನೋದು ನಾನು ಹೇಳ್ತೀನಿ. ಆಯ್ತು. ನಾನು ಬೂದಿ ನಂಬಿ ನಡ್ಕೊಂಡ್ರೆ ಒಳ್ಳೇದು, ಕಿರಿ ಕಲ್ಯಾಣ ಮಾಡ್ತೀನಿ. ಆಯ್ತು. ಹೋದ ವಾರ ಅಮಾಸಿ ಆಶೀರ್ವಾದ ಕಾಯಿ ಹೋಗಿ ಬೂದಿ ನಂಬಿ ನಡ್ಕೊ. ನಾ ಏನು ಹೇಳಕತ್ತೀನಿ, ಮೊದಲು ನಾನು ದರ್ಗಾ ಹತ್ತ ಬಳಿ ದುಡಿಮೆ ಮೇಡ್ ನೋಡ್ತಾರೆ ಅಜ್ಜಾರ. ಈ ಆಕಿದು ನಡ್ಕೊಳಕ್ಕೆಲ್ಲ ಆಕಿನ ಹೋಗ್ಬಿಡ. ಆಕಿ ಪೊಲ ಬಗ್ಗೆ ಅಲ್ಲೇ ದಾರ ಕಟ್ಟು ಮುಂದೆ ಏನು ನುಡಿಸೀನಿ.
ಅವನ್ನ ಮದುವೆ ಆದ್ರೆ 3 ವರ್ಷ 3 ತಿಂಗಳ 3 ದಿವಸ ತಪ್ಸಂಗ್ ಮಾಡಾಯ್ತು ಮತ್ತೆ 3 ವರ್ಷ ಅಂತ ಹೇಳ್ಯಾನ ಅಜ್ಜ. ಮತ್ತೆ ಅದು ಅಕ್ಕಿ ಬಿಡ್ತದಪ್ಪ. ನೋಡವಿ ನಿನ್ ಮ್ಯಾಗ ಹಾಕ್ಯಾರ ಅವ್ರು ಉಪಯೋಗಿಲ್ಲ ಅದು. ಯಾರು ಒತ್ತಾಯ ಮಾಡ್ಬೇಡ್ರಿ. ಆಕಿ ನೇತು ನಿಂದ್ರಬೇಡನು, ಪ್ರಸಾದನ್ ತಗೋಬೇಡನು, ಊರಿಗೆ ಹೋಗ್ಬೇಡ. ಅವನ್ನ ದೂರ ಮಾಡ್ಕೊತೀನಿ. ನನಗೆ ಒಳ್ಳೇದಾಗಲಿ, ನನಗೆ ಆಯುಷ್ಯ ಹೆಚ್ಚಾಗಲಿ, ನನ್ನ ಸಂಸಾರ ಚಂದ ಆಗಲಿ ಅನ್ನೋದಿದ್ರೆ ನನ್ನ ಬೂದಿ ಮುಟ್ಟಣ. ಬದ್ಲಿ ಪಟ್ಟ ಮಾಡ್ಬೇಕು ಮಾಡ್ಕೋಬೇಕ, ಬದ್ಲಿ ಮಾಡ್ಕೋಬೇಕ, ಹೇಳ್ಬೇಕ, ನುಡಿಬೇಕ. ಅವನ್ನ ಬಿಡ್ತೀನಿ ಅಜ್ಜ, ನಿನ್ನ ಪಾದ ಸಾಕ್ಷಿಯಾಗಿ ನಾ ಬಿಡ್ತೀನಿ. ನನಗೆ ಚಲೋ ವರ ತೊಗೊಂಬ, ಚಲೋ ಮಣ್ತನ ತೊಗೊಂಬ, ನನ್ನ ಚೊಲತ್ನಾಗ ಇಡು, ಆಶೀರ್ವಾದ ಮಾಡ ಅಂತೇಳಿ ಅಂದು ಮುಟ್ಬೇಕಲ್ಲ. ಏನ್ ಮಾಡ್ತೀರಿ ಜಗದೇವ ಏನು ಅಜ್ಜಿಗೆ ಹೇಳ್ಬೇಕಮ್ಮ. ಮುಂದೆ ಮಂದಿ ಅದಾರ ಅದಕ್ಕೆ ಬಡ ಬಡ ಬಿಡ್ತೀಯ ಒಳ್ಳೆ ಅವ್ರ ಜೊತೆ ಮಾತಾಡಂಗಿಲ್ಲ, ಹಂಗಾರ ಮುಟ್ಟ ಚಲೋ ವರ ಕೂಡ ಬೇಡ್ಕೋ. ಚಲೋ ಮಣ್ತನ ಕೊಡು ಅನ್ನ. ನಾಳೆ ಅಮಾಸಿ ಹೇಳ್ತಾನೆ ನನ್ನ ದರ್ಗ ಪ್ರಸಾದ ಕೊಡಪ್ಪ. ಹಾವೇರಿ, ಹರಿಯಾಣ, ಬೆಂಗಳೂರು. ಹರಿಹರ ಬೆಂಗಳೂರು ಬರ್ರಿ ಬರ್ರಿ. ಎಲ್ಲಿಂದ? ಹಾವೇರಿ, ಹರಿಹರ, ದಾವಣಗೆರೆ, ಬೆಂಗಳೂರು. ನಿನ್ನ ಅತ್ತಿ ಮತ್ತಂಗ್ಯಾರ ಕಾಡಕತ್ತಾರಲ್ಲ, ಆ ಉತ್ತಾರ ತಗೊಂಡು ನನ್ನ ಅಮಾಚಿಗೆ ನಾನು ದರ್ಗ ಹತ್ತಪ್ಪ. ದರ್ಗ ಹತ್ತು ಅಜ್ಜಾರಿಗೆ ನಡಬರ್ಕ ಫೋನ್ ಹಚ್ಚಿ ಕೇಳ್ಕೊರಿ. ಒಂದು ಹೊರಗಲೇ ಬಿಟ್ಟು ಕೊಟ್ಟಿರ್ಬೇಕು. ಆ ಥರ ನಾ ಆಶೀರ್ವಾದ ಮಾಡ್ತೀನಿ. ನಾನು ಬೂದಿ ನಂಬನೆ ಕೊಡು, ಪ್ರಸಾದ ಕೊಡು. ನಾ ಏನು ಹೇಳಕತ್ತೀನಿ ನಡ್ಕೋರಿ ಪಡ್ಕೋರಿ ಹೇಳ್ತಾರ. ಆಶೀರ್ವಾದ ಕಾಯುವರಿ. ಮನಿಗೊಂದು ಅದ ಆಸ್ತಿ ಒಳಗೊಂದು ಒಗಿಬೇಕ. ಅಮಾಸ್ ಬಂದು ನಾನು ದರ್ಗ ಹತ್ಬೋದು. ಈ ವಕೀಲ ಅದ ನಂದು ನೋಡಪ್ಪ. ವಕೀಲ ಯಾರ್ಯಾರು? ಬರ್ರಿ ಅವನು 1-2-3 ಕೇಸು ಹಿಡಿದು ಪಾಸ್ ಆಗ್ಯಾವಂತ ಅವ್ರು ಪೇಮೆಂಟ್ ಕೊಟ್ಟಿಲ್ಲ. ಹೌದು ಹೌದು. ಕೊಡೋದು ಪ್ರಸಾದ ಅಂಬ ಅಮಾಸಿ ಹತ್ತು. ವಕೀಲ್ಕಿ ಹೊಟ್ಟೆ ಉಪ್ಪು ಹಂಗೆ ತಿನ್ನಕ್ ಹೋಗ್ಬೇಡ. ಬಡಬಗ್ರು ಇರ್ತಾರ, ಅವ್ರದ್ದು ಜೀವ ಸಣ್ಣ ಮಾಡ್ಬೇಡ. ಅಂಥವು ಮಾಡಿದರೆ ಇಂಥವು ಇದರಕ್ಕವು ಏಟ್ ಉಣ್ಬೇಕು, ಅಷ್ಟು ಉಣ್ಣಾಕ ತಿನ್ನಾಕ ಬೇಡ ಅನ್ನೋದಿಲ್ಲ. ಹೆಸರು ಕೆಡಿಸ್ಕೋಬೇಡ. ಈಗ ಚಂದ ಹೊಂಟೈತಿ, ಹಿಡಿದಿದ್ದು ಕೇಸ್ ಪಾಸ್ ಆಗಕತ್ಯಾವು, ಅದನ್ನು ಕೆಡಿಸ್ಕೋಬೇಡ. ನನ್ನ ಬುದ್ಧಿ ನಂಬಿ ಆಧಾರ ನಾಳೆ ಅಮಾಸಿ ಬಳಿಗೆ ದರ್ಗ ಹಚ್ಚಿ ಆಶೀರ್ವಾದ ಕಾಯ್ದು. ನಿಮಗ ಒಂದೇದ್ದು ಗದ್ದಿಗೆ ಆಗು ಸ್ಟೇಜ್ ಇದ್ದಿಲ್ಲ, ಎದ್ದಿದ್ದಾಜ ಹೊಳ್ಳಿ ನಾನು ಅವನ ಮನಸ್ಸಿನಾಗ ಹೋಗಿ ನಿಂತು ದಾರ ಕಟ್ಟಿಸೀನಿ. ಅಮಾಸಿ ಹತ್ರಪ್ಪ ಹೆಬ್ಬಳ್ಳಿಗೆ ದರ್ಗಾ ಹತ್ಬೇಕ. ನಿಮ್ಗೆ ರೀ ನಿಮಗೆ ಏನದಾವ ಪ್ರಶ್ನೆ? ನಾನು ಬೂದಿ ನಂಬಿ ನಡ್ಕೊಂಡ್ರೆ ಅದನ್ನು ಕಡೆಗೆ ಜಿಗಿಸ್ಕೊಂಡ್ಬರ್ತೀನಿ, ಕಡೆಗೆ ಮಾಡ್ತೀನಿ. ನಡ್ಕೋಬೇಕು, ದುಡ್ಕೋಬೇಕು, ಪಡ್ಕೋಬೇಕು. ಏನು ಆಶೀರ್ವಾದ ಕಾಯಿ ಹೋಗ್ಬೇಕ. ಅಲ್ಲಿ ಮನೆಗೆ ಬಂದು ಅಜ್ಜ ಬಂದು ಕುಂತಂಗ್ರಿ ಅದ ಆಶೀರ್ವಾದ ಕಾಯಿರಿ. ಸರ್ ನಮ್ದು 2 ಬೋರ್ ನಿಂತೋಗೈತಿ, ನೀರಿಲ್ಲ. ಹೊಸ ಬೋರ್ ಬೋರು ಅಮಾಸಿ ದಿವಸ ಹೇಳ್ತೀನಿ. ಅಲ್ಲೇ
ಅಮಾಚಿಗೊಂದು ಹೇಳ್ತೀನಿ, ಅಮಾಚಿ 10 ಅಂತ ಯಾಕೆ ಹೇಳಿದ್ ನಾನು? ಕೊಡ್ತೀನಿ ನೀರು, ಆಯ್ತದೆ ಟ್ಯಾಂಕ್ ತುಂಬಿಸ್ತೇನೆ. ಆಯ್ತದೆ ಅಮಾಚಿ ಸರಿ ಆಯ್ತು. ನನಗ ಮ್ಯಾಗಲವ ನಡ್ಬರ್ಕ ಊರಿಂದ ಹೇಳಕ ಪರ್ಮಿಷನ್ ಕೊಟ್ಟಿಲ್ಪ. ಅಮಾಚಿಗೊಂದು ಹೇಳ್ತೀನಿ. ಸರಿ ಆಯ್ತು. ಅದ್ ಮಾಡ್ರಿ. ಒಳ್ಳೆಯ ಹುಬ್ಳಿ ಇದು ನೀವು ಎಲ್ಲಾ ಕಡೆ ಪರಿಹಾರ ಮಾಡಿ ಮುಗಿಸ್ಕೊಂಡ್ರಿ, ಅದು ಯಾವಗೂ ಕಿತ್ತಿಲ್ಲ. ಹಾಗೆ ಲಾಸ್ಟಿಗ ನಿನ್ ಗಂಡ ಒಂದು ಪ್ರಶ್ನೆ ಮಾಡಿದ, ಯಾಕಂದ್ರ ನಮಗ ಇದು ಅಂತ ದೇವ್ರಲ್ಲ, ನೀನ್ ಹೇಳಕ್ ನನಗೆ ಟೈಮಿಂಗ್ ಇಲ್ಲ, ನೀ ಒಬ್ಬಕ್ಕಿಲ್ಲ ನನಗೆ. ನಾನು ಬೂದಿ ನಂಬಿ ಮಾಡ್ಕೊಂಡ್ರ ಮಾಡ್ಕೊರಿ, ಬರ್ತೇವಪ್ಪ ನಿಂಬೇನಪ್ಪ ಬರ್ತೇವಪ್ಪ. ಮಾಡ್ಕೊಳಿಕ ಬಿಡ್ರಿ. ಎಲ್ಲಿ ನಿಮಗ ಚಲೋ ಶಾಂತಿ ಬಿಡ್ರಿ, ಎಲ್ಲಿ ನಡ್ಕೋಬೇಡ್ರಿ, ಮಾಡಿಸ್ಕೋಬೇಡ್ರಿ. ಹೇಳಿಪ್ಪ ಪರಿಹಾರ ನಾವು ಮಾಡ್ತೇವೆ. ವಸ್ತಿ ಬಂದಿರಿ ಅಂದ ಬಳಕ ನಿಮ್ಮನ್ನ ಹಜರಿ ಹೇಳ್ಬೇಕಾಗಿ ಸ್ವಲ್ಪ ಕೊಡು. ಆ ಹುಡುಗಿ ಹೇಳಪ್ಪ, ಆ ಹುಡುಗಿ ಬರೇ ಮಾಟ ಹಲ್ಲಿ ನುಂಗ್ಯಾರವರು, ಅದು ಬೀಳುದು ಕರೆ. ಅದು ಒಂದು ಗಂಡ ಗಾಳಿ ಸೆಕ ಐತಕಿಗೆ. ಆ ರೂಪ ಮಾಟದ ರೂಪ ಆಗಿ ಅದು 12 ಸಲ ಹಂಗ ಮಾಡ್ಸಕತ್ತೈತಿ. ಅವ್ರು ಅಲ್ಲಿ ನುಂಗ್ ಬಿಟ್ರ ನನಗೆ ಮಾಟ ಮಾಡಿಸ್ತಾರ, ತಿಂಗಳಿಗೊಮ್ಮೆ ಹೋಗಿ ತೆಗೆಸ್ಕೊಂಡ್ಬರ್ತಾಳ ಅಂತ. ಅದೆಲ್ಲ ಸುಳ್ಳು. ನಿನಗೆ ಗಂಡ ದೆವ್ವ. ಎಷ್ಟು ವರ್ಷ ಆಶೀರ್ವಾದ ಕಾಯಿ ಒಯ್ಯಿ, ಊದಿ ನಂಬು, 9 ತಮಾಷೆ ನನ್ನ ತರಗ ನೋಡ್ರಿ ಈಟ ಪರಿಹಾರ ಹೇಳಿದ್ರು ನೋಡ್ರಿ. ಆ ಥರ ಮಾಡ್ತೀನಿ ಅಂದ್ರೆ ಅದನ್ನ ಕಲ್ಯಾಣ ಹೋಗಿ ನಾ ಮಾಡ್ತೀನಿ, ತಕ್ಕೊಂತೀನಿ, ಆಶೀರ್ವಾದ ಬರ್ತೇವೆ ಕರ್ಕೊಂಡ್ ಬರ್ತೇವೆ. ಕುಂದ್ರಿ ಕಡೆ ಈ ಕುಂದ್ರಿ ಈಗೆಲ್ಲ ನಿಂಬುದು ಕಂಡು ಬಾ, ನಿಮ್ಮ ಮಂದಿಯವ್ರ ಹರಕೆ ತೀರ್ಸ್ಕೋರಿ. ಹರಕೆ ತೀರ್ಸ್ಯಾರಿ ಹೇಳಿದ್ರ ನಾವ್ ಮಾಡ್ತೇನೆ ಏನೇ ಇರ್ಲಿ ಅದು. ಏನೂ ಇರ್ಲಿಕ್ಕಂದ್ರೆ ಬಿಡ್ರಿ, ಸಾಯ್ರಿ. ಅಲ್ಲ ಏನೋ ಹರಕೆ ಇರ್ಲಿ ಹೇಳಿದ್ರ ನಾನು ಅಷ್ಟು ಸರಳ ದೇವ್ರಲ್ಲ, ನೀ ಜಾಸ್ತಿ ಮಾಡ್ಕೋ. 1 ತಿಂಗಳ ಟೈಮ್ ಐತಿ ನಿನಗೆ, ಮುಂದಲ ಅಮಾಚಿ ಮಠ ನೆನಪು ಮಾಡ್ಕೋಬೇಕ. ಯಾವಾಗ 1 ತಿಂಗಳ ಟೈಮಿಂಗ್ ಕೊಡ್ತೀನಿ, ಸುಳ್ಳ ಅದು ಆಗೈತಿ, ಇದು ಆಗೈತಿ, ಹಂಗಾಗೈತಿ, ಹಿಂಗಾಗೈತಿ, ನೀ ಕೈ ಕೊಡ್ಕೊಂಡು ಈಗ ಆ ರೂಪದೊಳಗ ಅವ ಹಂಗ ಮಾಡಕತ್ತೇನ. ನಿನಗೆ ತಿಳಿಲಿಲ್ಲ ಅಂದ್ರ ನಾಳೆ ಅಮಾಸಿ ಹೆಬ್ಬಳ್ಳಿ ದರ್ಗಾ ಹತ್ತು ಅಲ್ಲಿ ಹೊಡೆದು ಕೊಡ್ತೀನಿ. ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಹೆಬ್ಬಾಳಿ ದರ್ಗಾದಾಗ ಹೇಳ್ತಾರ. ಕಟ್ಟಿದ ಮನಿ ಅರ್ಕಳಿ ಆಯ್ತಂತಪ್ಪ ಮಾರಕತ್ತೇನ ಹುಬ್ಬಳ್ಳಿವ. ದೀಪ ಹೋತು, ಈಗ ದೀಪ ನಿನ್ನ ಪ್ರಶ್ನೆದಾಗ ಹೋತು, ಹೌದನ? ಹೌದನ್ರಿ? ಅಂದ್ರ ಅರ್ಥ ಅದನ್ನ ಕಳ್ಕೊಂಡಿಂದ ಸಿಗುದಿಲ್ಲ. ದಾರ ಕಟ್ಟು ಮುಂದೆ ಅಂತ ಹೇಳಿ ನಿಲ್ಲಿಗ ಅಮಾಸಿ ಹತ್ತ ಮನಿ ಉಳಿಸ್ಕೊಟ್ಬಿಡ್ರಿ. ಹಂಗಾರ ನನಗೆ 2 ರೆಟ್ಟಿ ಕಟ್ಟಿ ಕೊಟ್ಬಿಡ್ರಿ ಕಡಿ ತನಕ. ಅದೊಂದು ಕೆಲಸ ನಾ ನಡ್ಕೊಂತೀನಿ ಪಡ್ಕೊಂತೀನಿ. ಅದನ್ನ ಅಷ್ಟೇ ಹೇಳ. ನನ್ನ ಆಶೀರ್ವಾದ ಕಾಯಿ ತಂದು ನಡು ಸೆಂಟ್ರ್ ಹೋಗಿ ಅದನ್ನ ಮುಂದಲ ವರ್ಷ ಅನ್ನುತ್ತೆ ಅದು ಇಮಾರತಿ ಆಗತ್ತೋ ಇಲ್ಲೋ ಅಷ್ಟ ಪರೀಕ್ಷೆ ಮಾಡಿ ನಂಬಿ ನಡ್ಕೋ ನಡ್ಕೋತೇನ್ರಿ. ಅದು ಕೊಡಪ್ಪ ಸರ್, ಅದ್ ಮಾಡ್ರಿ. ಪ್ರಾಬ್ಲಮ್ ಬರತ್ತೆ. 10 ಹತ್ರಿ ಅಮಾಸಿ 10 ಒಂದು ಪ್ರಶ್ನೆ ಒಬ್ಬರಿಗೆ ನಾ ಹೇಳಿದ್ನಿ ಅಂದ್ರೆ 101 ಪರಿಹಾರ ಸಿಗ್ತಿರ್ತೈತಿ. ಅದರಲ್ಲಿಂದ ಮೊದಲ ಆಶೀರ್ವಾದ ಕಾಯಿ ಹೋಗ್ಬೇಕು. ಅಣ್ಣಾರ ಒಂದ್ ಸ್ವಲ್ಪ ಅಲ್ಲಿ ಇದ್ದವ್ರು ಕುಂತು ಬಿಡ್ರಿ, ನೀನು ಕುಂತು ಬಿಡ್ರಿ, ಗಾಳಿ ಬರೋದಿಲ್ಲ. ಕುಂದ್ರಿ, ತಳ ಕುಂದ್ರಿ ಎಲ್ಲ ಒಂದ್ ಸ್ವಲ್ಪ. ಕೊಡಪ್ಪ ಒಂದು ಪ್ರಸಾದ್ ತಮಾಷೆ ಅಂತ ಅಮ್ಮ ಸ್ವಲ್ಪ
ಗಜೇಂದ್ರ ಬರ್ರಿ. ನೌಕರಿ ಅಂತಪ್ಪ ಮತ್ ಕೊಡ ಅಜ್ಜ. ಅದು ಹೇಳ್ಯಾನಲ್ಲ ನಾಳೆ ಮಾಸಿ ತಾ ಕಲ್ತಂತ ಸರ್ಟಿಫಿಕೇಟ್ ತಗೊಂಡ್ರ ನನ್ನ ದರ್ಗಾಕ್ಕೆ ಬಾ, ಆಶೀರ್ವಾದ ಕಾಯಿ ಒಯ್ಯನ್ನ ನಾನು ಬೂದಿ ನಂಬಿ ನಡ್ಕೊಂಡು ನಡ್ಕೊಂತೀನಿ. ಕಲ್ತಿದ್ರೆ 9 ತಮಾಷೆ ನನ್ನ ದರ್ಗಾ ಹತ್ತಿದ್ರೆ 9 ತಿಂಗಳು ಮುಗುರುವಾಗ ನೀ ನಂಬಿದ್ದ ಕರೆ ಇದ್ರೆ ನಿನ್ನ ಕಾಲ್ ಮೇಲೆ ಎದುರ್ತದೆ. ಆಯ್ತು ಅಜ್ಜ. ನೋಡ್ರಿ ಅಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ. ಹ್ಞೂ ರೀ ಅಜ್ಜ, ನಡ್ಕೊಂತೀನಿ ರೀ ಅಜ್ಜ. ಕೊಡು. ಬರ್ರಿ. ಮಗ ಒಂದು ಹುಡುಗಿ ಭೇಟಿ ಮಾಡಿ ಅವ ಯಾವ ಪ್ರಕಾರ ಹೇಳ್ತಾನೆ ಆ ಪ್ರಕಾರ ಕರೆಕ್ಟ್ ಮಾಡ್ತೀವಿ. ಅಮಾಸಿ ನನ್ನ ದರ್ಗಾ ಆಶೀರ್ವಾದ ಕಾಯಿ ಹೋಯ್ತು ನನ್ನ ಬೂದಿ ನಂಬಿ ನಡ್ಕೊಂಡು ಮಾಡ್ಬೇಕು. ಏನು ಮಾಡ್ಬೇಕು ನನ್ನ ಬುದ್ಧಿ ನಂಬಿ ನಡ್ಕೋ. ವರ್ಷ ತುಂಬೋರಾಗ ನಿನ್ನ ಮಕ್ಕಳು ಕಲ್ಯಾಣ ಹೋಗಿ ಮಾಡಿ ಗೋಕುಲ್ ಕೊಪ್ಪ ಅನ್ಪ ಬೆನ್ಕೊಪ್ಪ ಬರ್ರಿ ಬೆನ್ಕೊಪ್ಪ. ಈಗ ನಾ ಯಾರ್ಯಾರು ನೋಡ್ರೆ ಕತ್ತಿ ಮುಟ್ಟು ಬಂದಾರ ಇವರು. ಹೌದು, ನಾವು ಸಕ್ಕರೆ ಕೊಟ್ಟು ಲೇಟ್ ಆಗುತ್ತೆ. ಹಾಗೆಲ್ಲ ಅಂತ ಹೇಳ ನನಗೆ ಮಾಸ್ತ ಆಶೀರ್ವಾದ ಕಾಯಿ ತೊಗೊಂಬ, ನಾನು ಬೂದಿ ನಂಬಿ ನಡ್ಕೋ, ಅದು ನಿನ್ನ ಮನಸ್ಸಿನ ತಕ್ಕ ಮಾಡಿ. ಆ ಬುದ್ಧಮಾಗಡೆ ಅದನ್ನೇ ಯಾರಪ್ಪ ಬುದ್ಧಮಾಗಲಿ ಹಡಗಲಿ ಯಾರ್ರಿ? ಹೊಸದು ಕೊಡು. ನನ್ನ ದರ್ಗಾ 9 ತಮಾಷೆ ಹತ್ತಿಸ್ಬೇಕು. 9 ತಮಾಷೆ ನಾವು ಬಂದು ನಡೀತೈತೆ ನಿನಗ ಆಗ್ಬೇಕು, ಅವಾಗ ಆಗ್ಬೇಕು. ಹಂಗ ಅವ ಶುದ್ಧ ಆಗ್ಬೇಕಾದ್ರೆ 9 ತಮಾಷೆ ನನ್ನ ಮೆಟ್ಲ ಹತ್ಬೇಕು. ಹ್ಞೂ 1ನೇ ಅಮಾಸಿ ಆಶೀರ್ವಾದ ಕಾಯಿ ಒಯ್ಬೇಕು. ನಾನು ಬೂಟಿ ನಂಬಿ ನಡ್ಕೊಂಡ್ರೆ ಅವಂದೆಲ್ಲ ಥರದಿಂದ ಕಲ್ಯಾಣ ನಾ ಮಾಡಿ ಕೊಡು. ನಾವು ತೊಗೊಂಡು ಹೋಗ್ಬೇಕಂತ ನಾನು ನೀ ಬೇಕಾದ್ರೆ ಒಯ್ಯಿ ಸಾಕಾದ್ರೆ ಬಿಡು. ಈಗ ಕರ್ಕೊಂಡ್ ಬಂದಾಕಿ ತಮ್ಮನ್ ಯಾರ ನಾನು ನೀ ಅದು ನಿನಗೆ ಬಿಟ್ಟು ಈ ವಿಷಯ. ತೊಗೊಂಡು ಹೋಗ್ತೀನಿ. ಬರ್ತೇನೆ ತೋರಿ ಮಾಸ ಅಡಗಿ ಏನು ಹತ್ತು ಅಲ್ಲ ಒಂದಪ್ಪ ಆಶೀರ್ವಾದ ಕಾರ್ಯಕ್ರಮ ನಾನು ನಂಬಿ ನಡ್ಕೊಂಡ್ರೆ ಎಲ್ಲ ಕಲ್ಯಾಣ ಮಾಡ್ತಾರೆ. ಸತ್ಕೊಡ ಯಾ ಸ್ವಾಮಿಗಳು ಮಂದಿರ ಒಬ್ಬರು ಬಂದಿದ್ರಲ್ಲ, ಸ್ವಾಮಿಗಳು ಯಾರು
ಇಳ್ಕಲ್ಲಾರಲ್ಲ ಒಳ್ಳೆ ಇಬ್ಬರಿಗೆ ಅಮಾಸಿ ಹತ್ತಪ್ಪ ತೋರಿ ಆಶೀರ್ವಾದ ಕಾಯಿ ಹೋಯ್ ನಿಂದು ಹೆಸರು ದೊಡ್ಡದೈತಿ ಆ ಹೆಸರಿಗೆ ದಕ್ಕಿ ಕಾಯಿ ಹೋಯ್ ಅಮಾಸಿಗೊಂದು ಹತ್ತು ಅದನ್ನ ನಿನಗೆ ನಾನು ಏನು ಮಾಡ್ತೀನಿ ಹ್ಯಾಂಗೆ ಮಾಡ್ತೀನಿ ನಮಗೆ ಸಿಗ್ತೈತೋ ಇಲ್ಲೋ ಆಗ ಪರೀಕ್ಷೆ ಮಾಡಿ ಆ ಸ್ವಾಮಿಗಳಿಗೆ ಒಂದು ಕೊಡಪ್ಪ ಅಮಾಸಿ ಹತ್ತ ನೀನು ಹತ್ತಪ್ಪ ಅಮಾಸಿಗೆ ಪ್ರಸಾದ ಕೊಟ್ರ ಇಲ್ಲ ನೀನು ಕೊಟ್ರ ಇಲ್ಲ ಪ್ರಸಾದ ಕುಂದ್ರ ಕುಂದ್ರಿ ಗಂಡನ ಬಗ್ಗೆ ಎಲ್ಲ ಬೇಡ ಹೊರದು ಇವ್ರದ್ದು ಸತ್ತು ಒಂದು ಅಮಾಸಿ ಹತ್ತ ಹೇಳಿ ಅಜ್ಜಾರಿ ಏನೋ ಹೇಳಿಲ್ಲ ಕೂಲಿ ಹೋದಾರ ಒಂದ್ಕೊಂತ ಎಲ್ಲ ಮಕ್ಕಳ ಮಾತು ಕೇಳೋದು ಒಂದಪ್ಪ ಕೊಡು ಪ್ರಸಾದ ಅಮಾಸಿ ಹತ್ತ ಆಶೀರ್ವಾದ ಕಾಯಿ ಹೋಯ್ ಅಮಾಸಿಗೊಂದು ಹತ್ತು ಹೇಳಬೇಕಂದು ನಾಳೆ ಐತಾರ ಬಾ ಮುಂದೂರು ವಾರ ಮತ್ತೆ ಈ ಬೂದಿ ಮ್ಯಾಗ ನನಗೆ ನಂಬಿಕೆ ಐತೆ ಅಂದ್ರೆ ಅಮಾಸೆ ಆಗ್ತದೆ ಆ ತಂದಿ ಮಗ ಬಂದ ಮಗನ್ ಕರ್ಕೊಂಡ್ ಬಂದಲ್ಲ ಇಲ್ಲೇ ಕುಂತಾರಪ್ಪ ಹೌದಪ್ಪ ಹಾಗೆ ಆಚೆ ಹೇಳೇನಲ್ಲ ಎದಕ್ಕೂ ಏನು ಜೋರ್ ಹೇಳ ಬಿಡ್ತೀಯ ಅಮಾಸೆ ಹತ್ತನ ಪ್ರಸಾದ ಕೊಡೋ ಅಮಾಸೆ ಹತ್ತನ ಆಶೀರ್ವಾದ ಕಾಯಿ ಏನು ಶುದ್ಧ ಆಗಲಿ ಅನ್ನೋದಿದ್ರೆ ಲೆಕ್ಕ ಬಿಡ ಏನ್ ಮಾಡ್ತಾರೆ ನಿಮ್ನಾಗ ಆಯ್ತು ಧಾರವಾಡದಾರ ಯಾರ ಕಟ್ಸ್ಕೊಂಡು ಏನಪ್ಪ ಇಲ್ಲೇ ಸರ್ ನಾಳೆ ಬಾ ಸ್ವಲ್ಪ ಕೊಡು ತೋರಿ ನೀ ಹೇಳುವ ಅಜ್ಜಿ ಹೇಳಿಲ್ಲ ನಿಮ್ಗೆ ಆಗ್ಯದೆ ಹೇಳಾರನ್ರಿ ದಾರ ಕಟ್ಟು ಮುಂದೆ ಹೇಳಂಗಿಲ್ಲ ಮನಿ ಹರ್ ಕಡೆ ಆಗೈತಿ ಮನಿ ಕಟ್ಟಿಸ್ಬೇಕಂತೀನಿ ಆಗುವಲ್ದು ನಾಳೆ ಅಮಾಸೆ ಹತ್ತ ಹಬ್ಬಳಿಗೆ ಆಶೀರ್ವಾದ ಕಾಯಿ ತಗೊಂಬ ನಾ ಎಂದ ಪೂಜೆ ಮಾಡಂತೀನಿ ಅವತ್ತು ಪೂಜೆ ಮಾಡು ಇನ್ನು ಮನೆ ಬಿದ್ದೈತಿದೆ ಅಲ್ಲವ ಇನ್ನು ಈಗ ಯಾಕೆ ಕೇಳಕ್ ಬಂದೆ ಅದನ್ನ ಇನ್ನೂ ಬಿದ್ರ ಹಂಗಲ್ರಿ ಗೌರ್ಮೆಂಟಿಂದ ಜಾಬ್ ಅದನ್ನ ಕೊಡ್ತೇವೆ ಹೊಳ್ಳಿ ಆದದ್ದು ಹೊಳ್ಳಿ ಹೋಗೈತಂತ ಪ್ರಶ್ನೆ ಮಾಡಲಿಲ್ಲ ನೀನು ಹ್ಞೂ ನಾ ಏನ್ ಹೇಳಕತ್ತೀನಿ ಅದನ್ನ ಕೇಳು ಯಾವ ಜಾಗ ತೋರ್ಸಿದ್ರಿಲ್ಲ ನಿನಗದ ಹ್ಞೂ ತೋರ್ಸಿದ್ರಿಲ್ಲ ತೋರ್ಸ್ಯಾರ ಅಲ್ಲಿ ಹೋಗಿ ಗಪ್ ತುಕ್ ಹೋಗಿ ನೀನು ಹ್ಞೂ ಅದ್ ನಿನ್ ಬಿಟ್ಟು ಹ್ಯಾಂಗ ಹೋಗತ್ ನೋಡ್ತೀನಿ ಯಾರಿಗೂ ಸುದ್ದಿ ಆಗ್ಬಾರ್ದು ನೀ ಇರೋ ಮನಿಗೆ ಒಂದು ಆಶೀರ್ವಾದ ಕಾಯಿ ಹೋಗ್ಬೇಕು ಅಲ್ಲಿಗೊಂದು ಹೋಗ್ಬೇಕು ನಾ ಬಾಡಿಗೆ ಮನ್ಯಾಗ ನಿಜ ಹಳೆ ಮನೆಗೆ ಬಿದ್ದೈತ್ರಿ ಒಟ್ಟು ಬಿಡ ಪ್ರಸಾದ ಕೊಟ್ಟು ಕಳ್ಸಿ ಎರಡು ಮನೆಗೆ ಇದು ಮಾಡ ಕುಂದರ್ಬೇಕು ನೀ ಹೇಳುವ ಗಂಡನ ಬಗ್ಗೆ ಮಕ್ಕಳ ಬಗ್ಗೆ ಕೇಳಿಲ್ಲ ಮಂಚ ನಾನು ಬೂದಿ ನಂಬಿ ನಡ್ಕೋ
ಬೂದ್ ಮಾಡ್ಕೊಂತ ಹೋಗ. ಹೊಲ್ದಾಗ ಹೋಗಿ ಈ ವರ್ಷ ಅದು ಈ ವರ್ಷದ ಪೀಕ್ ನಾಳೆ ಹಂಗೆ ಬರ್ತೈತೆ ಅನ್ನೋದು ಪರೀಕ್ಷೆ ಮಾಡಿ. ಅಮಾಸಿ ಹತ್ಬೇಕ ಕೂಡ ವಸಲಾಪುರದಾಗ ಬಂದಾರ ಇವ್ರಿಗೆ ಮನೆ ಮಗ್ಳ ಸುತ್ತಾರ್ದ ಮಾಟ ಮಾಡುವವ್ರು ಗಂಟು ಬಿಡ್ತಾರಂತಪ್ಪ. ಹೌದನ್ರಿ? ಮತ್ತು ಮಗ ದೇವ್ರು ಬರ್ತಾನ ಮನ್ಯಾಗ. ಅದು ಅಂತಾರ ದೇವ್ರು ಹೋಗೋವ್ರ ಮನ್ಯಾಗ ದೇವ್ರು ಹೇಳುವವರಿಗೆ ಭಾಳ ಜೀವ ಅವ್ರು ಮಾಟ ಮಾಡೋರು. ಅದನ್ನ ಒಂದು ನಿಯತ್ತಿಂದ ನೀವು ನಡ್ಕೋಬೇಕು. ಇವಾಗ ಏನು ಹೇಳ್ಬೋದು, ವಾದ ವರ್ಷ ಆಶೀರ್ವಾದ ಮಾಡಿಂದ ನಿಮ್ಮ ಮೂರಮ್ಮ ಇದಾಗೈತಿಲ್ಲ. ಹೌದ್ರಿ? ಮತ್ತೆ ಮಾನ್ಯ ಅಮಾಸಿ ಮಾನ್ಯ ನಿಮ್ಮ ಮಾತು ಬಂದಾಗ ಏನ್ ಹೇಳ್ದ, ಇಲ್ಲಿ 2 ಅಮಾಸಿ ಐತಪ್ಪ ಅಂದಿದ್ದಿಲ್ಲ. ಈಗಾಗಲೇ ಆತ ಹೇಳ ನಾವು ನೀನು ಅದನ್ನ ಗಪ್ ತುಪ್ಪು ಮಾಡ್ಕೋಬೋದು. ಮತ್ತು ಒಡೆದ ನಾನು ಹೇಳಂದು ಹೇಳ್ತೀನಿ, ಗಪ್ ತುಪ್ಪು ಆ ಥರ ಮಾಡ್ಕೋ. ನನ್ನ ಬೂದಿ ನಂದು ನಡ್ಕೋ. ನಾ ಏನು ಹೇಳಕತ್ತೀನಿ, ನನ್ನ ಬೂದಿ ನಂಬು. ಏನು ಕೂದಲು ಎಲೆ ಅಂತ ಗರ್ಭಂಕ ಬರಲಂಗ ನಾ ಆಶೀರ್ವಾದ ಮಾಡ್ತೀನಿ. ಒಂದು ಮಾಡ್ತೀನಿ ಸ್ವಲ್ಪ ಕೂಡ ತೋರ್ಪ ನೀನು 10 ಅಮಾಸಿ ಹಾಗೇನು ಹೇಳೋಣ ದೃಷ್ಟಿ ಬೀಳ್ಬಾರ್ದು ಅದ್ರಂತ ನೀವು ಕಾಯ್ಬೇಕು. ನೀವು ದುಡಿಮೆ ಮಾಡಿದೆ ಅಂದ್ರೆ ನಿನ್ನ ಮ್ಯಾಗ ಬರ್ತದೆ. ದುಡಿತೀನಿ ರೀ, ನಿನ್ನ ದುಡ್ಕೊಂತೀನಿ. ತಮ್ಮ ಹಾಂ ರೀ, ಎಲ್ಲೇ ನಮಗೆ ಏನು ಮಾಡ್ತಾರೋ ಹಾಂ ಅಭಯ ರೀ ಅನ್ನೋದು ಒಂದು ಕಡ್ಡಿ ನಿಮಗೆ. ಹ್ಞೂ ಇಲ್ಲಿ ದೇವ್ರಿಗೆ ಈ ನವಲು ಮುಂದ ಎದ್ದು ಬಿಡಪ್ಪ. ಇವ್ರ ಅಂಗಡಿಗೆ ಅಂಗಡಿ ಬಳಿ ವ್ಯಾಪಾರ ಏಟ್ ತಂದ್ರು ಏನು ಉಳಿದಿಲ್ಲ ಅಂತಪ್ಪ. ಮನಿ ಒಳಗ ಏನು ಬರ್ಕಾತಾಗುದಿಲ್ಲ. ಹೊಳ್ಳಿ ಈಗ ಅಂಗಡಿನೂ ಸರಿಯಾಗಿ ನಡೆಯುವಲ್ಲು, ವ್ಯಾಪಾರ ಆಗುವಲ್ಲು. ಸ್ವಲ್ಪ ಕೂಡ ಅವ್ರಿಗೆ ನಾಳೆ ಅಮಾಸಿ ಬಾ ಅನ್ಕೊ ಬಂದ ಅದು ಸ್ವಂತ ಜಗ ಆಗಿದ್ರೆ ಅದನ್ನ ಹೇಳ್ತಿದ್ನಪ್ಪ ನಾನು ಸೂರಿ. ಅದನ್ನ ಹೇಳಿದ್ರೆ ರಾಜ್ಯ ಏನು ಮಾಡಿಕೊಡ್ತಾನೋ ಓದ ಅಲ್ಲಿ ಹೋಗಿ ಯಾರಿಗೂ ಗೊತ್ತಾವಾಗ ಸರ ಹೋಗಿ ಅಮಾಸಿ ಹತ್ತು ಆಶೀರ್ವಾದ ಕಾಯಿ ಒಯ್ಯಿ ದಿವಸ ಈ ಹಬ್ಬಳ್ಳಿ ಅಜ್ಜನ ಹೆಸರಲ್ಲಿ ಪಂಡ್ ಹೋಗಿರ್ಬೇಕು. ಮೊಹರಂಕೊಮ್ಮೆ ಕಚ್ಚರ ಜ್ಯೂಸ್ ತಂದು ಮುಟ್ಟಿಸ್ಬೇಕು. ಆ ಥರ ಮಾಡಿ ಅದು ಹೆಂಗ ಯಾಕೆ ನಡೀದಿಲ್ಲ ನಾನು ನೋಡ್ತೀನಿ. ಈ ಪಾಠ್ಯ ಮಾಡಿದ್ನಲ್ಲ ಮುಲ್ಲಾ ಸಭಾ ನಡಕ್ಬಾರ್ದು, ಅಡ್ಕಳಿ ಬಡ್ಕಳಿ ಪಾಠ್ಯ ಮಾಡಬಾರ್ದು, ಸೂರ ಓದಬಾರ್ದು. ನೀ ಏಟ ಕಲಿಯೋಲ್ಲ ಯಾಕ ಅದನ್ನ ಜಲ್ ಬಿಟ್ಟು ಓದ್ಬೇಕು. ಈಗ ಏನ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತೀರಿ ಪಾರ್ಟ್ನರ್ ನಂಗ ಅದನ್ನ ಬಿಡ, ನೀ ಸ್ವಂತ ಮಾಡ. ಗೌಂಡಿ ಕೆಲಸ ಮಾಡಲ್ಲ ನೀನು. ಈಗ 3 ಕೆಲಸ ಹಿಡ್ದನ್ರಿ ಮತ್ತು ಪಾರ್ಟ್ನರ್ ಅದನ್ರಿ ಅವ್ರಿಗೆ ಮಾಡು ಮಟ್ಟ ಮಾಡು. ಅದನ್ನ ಅವನ್ನ ಕರ್ಕೊಂಡು ಅದನ್ನ ಮುಗಿಸ್ಕೊಂಡು ಆದ್ರ ಅವ ಅದಾನಂದ್ರ ಅವನ ಕೈಯಾಗ ನೀ ಸಿಕ್ಕೋಬಾರ್ದು. ಹಂಗಿರ್ಬೇಕ್ರಿ.
ನಿನ್ನೀಗ ಸಿಗಿಸ್ತಾನವ. ಹಾಂ ಹಾಂ ಎದ್ರೊಳಗ ದುಡ್ಡು ದುಡ್ಡಿನ ಒಳಗೆ ಸಿಗಿಸ್ತಾನ. ಸಿಕ್ಕೊಂಡ್ ಬೀಳ್ತಾನ. ಆಗ ನಿನಗ ಅವಾಗ ಕೆಡ್ತೈತಿ. ಇವನ್ ನಡ್ವರ್ಕೊಂಡು ಬಂದಿತ್ತು ಹಂಗಾರೆ ಈಗೂ ಬರ್ತತಿ. ಅದಕ್ಕೆ ನೀನು ಏಟು ಇಡ್ಬೇಕು ಆಟ ಇಡ್ಬೇಕು. ದುಡ್ಡಿನ ಪೂರ್ತಿ ಕೆಲಸ ಮಾಡ್ರಿ, ಮಾಡ್ಕೋರಿ. ಮುಂದ ಅದು ಮುಗುದಿಂದ, ಆ ಕೆಲಸ ಮುಗುದಿಂದ ನೀನು ದೂರ ಆಗ್ಬೇಕು ಅವನ್ಲಿಂದ. ಅಂದ್ರೆ ನೀನೀಗ ಉದ್ಧಾರ ಹಾಕಿ ಬರ್ಕತ್ತಕ್ಕತಿ. ಒಂದ ಮಂದಿ ಒಳಗೆ ಬರ್ತಿ ಕೊಡಪ್ಪ ಸರ್. ಕಿರೇಸೂರು ಕಿರೇಶ್ವರ ಯಾರು ನೋಡ್ರಿ? ಎಲ್ಲ ಭಕ್ತರು ಹೋಗ್ಬಿಟ್ರಪ್ಪ. ಭಾಳ ಮಂದಿ ಹೋಗ್ಯಾರ ಸರ್. ಗದಗ ನಾನು ಮೊದಲಿನ ನೀ ಬೆಟಗೇರಕ್ಕೆ ಗದಗ ಬಿಟ್ಟಿಗಿರ ಒಂದೇ ಹಾಕಲ್ಲ. ಎದ್ದು ಬಿಡೋಣ ಗಡ್ಡೆಗೂ ಬೆಟಗೇರಿ ಮಂದಿ. ಗದಗ ಬಿಟ್ಟಿಗಿರಿ ನೀ ಬೆಳೆದು ಒಂದೊಂದ ಮಾಡಿದ್ ನಾನು. ನನಗೆ ಉತ್ತೈತಿ ಹೋಗಿಲ್ಲ, ನೀ ಕಲ್ಲು ಹೋಗಿ ಕೈ ಬಿಟ್ಟಿ. ಮತ್ತೆ ಎಲ್ಲಿಗೆ ತಂದು ನಿಂದರ್ಸಿನೀಗ ಜಮೀನ ರಿನ್ಯೂವಲ್ ಆಗ್ಬೇಕಾದ್ರೆ ಸಾಕ್ಷಿ ಅದನ್ನ ಬರಲ್ಲಂಗೆ ಮಾಡಿದವನ ನಾನು. ಮತ್ತೆ ಯಾವ್ದು ಆಗ್ಬೇಕು ನೋಡು. ಈಗ ಎಷ್ಟು ತಮಾಷೆ ಆತ. ನಾನು ಬಿಟ್ಟೆ ನೀನು 10 ನಾಳೆ ಮಾಡಿಸಿ 10 ನೀ ಹತ್ತಿದ್ದ ಕರೆ ಆದ್ರೆ ಅದನ್ನು ಮತ್ತೆ ಹೊಳೆ ಸಾಕ್ಷಿ ಆಗುವಂಗೆ ಹೊಂದಿಸ್ತೀನಿ, ಕಡಿಗೆ ಮಾಡ್ತೀನಿ. ಪ್ರಸಾದ ಕೊಡು. ತರ್ತೀನಿ ಮಾಡ್ತೀನಂತ ಎಂದೋ ಹೇಳಿದ್ದೆ. ಆ ಪ್ರಕಾರ ಮಾಡ್ಯಾರಿ, ಕೊಟ್ಟಿರಿ, ಚಲೋ ಆಗತ್ತ, ಮಾಡ್ರಿ. ಪ್ರಸಾದ ಕೊಡು. ದುಂದೂರು ಮಲ್ಸಮುದ್ರ ಬರೀ ಕಾಲ ಹೊಡುದಂತಪ್ಪ. ಸುದ್ದಿ ಮಾಡ್ರಿ. ಹಾಗೆಲ್ಲ ಅಜ್ಜಿ ಏನು ಹೇಳೋಣ, ಲಿಂಬು ಹೇಳಿಲ್ಲ. ಆ ಲಿಂಬು ಆಟ ಮಾಡ, ನಿಮ್ಮ ಮನೆಯವ್ರಿಗೆ ಊರಿ ನಾಳೆ ಅಮಾಸಿ ನನ್ನ ದರ್ಗಾ ಹತ್ತಿ ಆಶೀರ್ವಾದ ಕಾಯ್ಕೊಂಡ್ಬರ್ರಿ. ನಾನು ಬೂದಿ ನಂಬಿ ನಡ್ಕೊಂಡು ಕಲ್ಯಾಣ ಮಾಡಿ.